ನಮಸ್ಕಾರ ಸ್ನೇಹಿತರೆ, ಕಳೆದ 2 ದಿನಗಳಿಂದ ಟಿವಿ ನ್ಯೂಸ್ ನೋಡ್ತಾ ಇದ್ರೆ ಅಥವಾ ಹೊರಗಡೆ ಹೋದ್ರೆ ಎಲ್ಲೆಡೆ ಒಂದೇ ಚರ್ಚೆ. ಗ್ಯಾಸ್ ಸಿಗುತ್ತಾ ಇಲ್ವಾ, ಪೆಟ್ರೋಲ್ ಬೆಲೆ ಏರುತ್ತಾ, ಹೋಟೆಲ್ಗಳಲ್ಲಿ ಯಾಕೆ ಗ್ಯಾಸ್ ಕೊರತೆ ಕಾಡ್ತಿದೆ, ಇವೆಲ್ಲದರ ನಡುವೆ ಜನಸಾಮಾನ್ಯರಲ್ಲಿ ಆತಂಕ ಮನೆ ಮಾಡಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಸಮಸ್ಯೆಯ ಅಸಲಿ ಕಾರಣ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಈ ಸಮಸ್ಯೆಯ ಮುಖ್ಯ ಕಾರಣ ನಮ್ಮ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ನಡೀತಿರುವ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಮೊದಲನೇದಾಗಿ ಭಾರತವು ತನ್ನ 90% ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೆ. ಯುದ್ಧದ ಕಾರಣದಿಂದಾಗಿ ಸಮುದ್ರ ಮಾರ್ಗಗಳಲ್ಲಿ ಹಡಗುಗಳ ಸಂಚಾರಕ್ಕೆ ಅಡಚಣೆಯಾಗಿದೆ. ಇದನ್ನೇ ಸರಬರಾಜು ಸರಪಳಿ ಸಪ್ಲೈ ಚೈನ್ ಕಟ್ ಆಗಿದೆ ಅಂತಾರೆ. ಕರ್ನಾಟಕದಲ್ಲೂ ಕೂಡ LPG ಸಿಲಿಂಡರ್ ಪೂರೈಕೆ 30% ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ವಾಣಿಜ್ಯ ಸಿಲಿಂಡರ್ ಗಳ ಕೊರತೆ ಹೋಟೆಲ್ ಮತ್ತು LPG ಗಳಂತಹ ದೊಡ್ಡ ಕಾರ್ಯಕ್ರಮಗಳ ಮೇಲೆಯೂ ಸಹ ಪರಿಣಾಮ ಬೀರುತ್ತಿದೆ. ಅದನ್ನ ನೆನಪಿನಲ್ಲಿಡಿ, ಗಾಬರಿ ಪಡಬೇಕಾದ ಅಗತ್ಯವಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಎಚ್ಚೆತ್ತುಕೊಂಡಿವೆ. ಗೃಹ ಬಳಕೆ LPG ಸಿಲಿಂಡರ್ ಗಳು ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಅಂದ್ರೆ ನಿಮ್ಮ ಮನೆಯ ಅಡುಗೆಗೆ ಗ್ಯಾಸ್ ಸಿಗುವಂತೆ ನೋಡಿಕೊಳ್ಳಲು ಸರ್ಕಾರ ತೈಲ ಕಂಪನಿಗಳು ಶ್ರಮಿಸುತ್ತಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ದಾಸ್ತಾನು ಸಾಕಷ್ಟಿದೆ ಎಂದು ಪೆಟ್ರೋಲಿಯಂ ಡೀಲರ್ ಗಳು ಹೇಳ್ತಿದ್ದಾರೆ. ಆದ್ರಿಂದ ವದಂತಿಗಳಿಗೆ ಕಿವಿಗೊಡಬೇಡಿ. ಈ ಪರಿಸ್ಥಿತಿಯಲ್ಲೂ ನಾವು ಮಾಡಬೇಕಾಗಿರುವುದು ಇಷ್ಟೇ: ಅನಗತ್ಯವಾಗಿ ಗ್ಯಾಸ್ ಸಂಗ್ರಹವನ್ನ ಮಾಡಬೇಡಿ, ವದಂತಿಗಳನ್ನ ನಂಬಿ ಪ್ಯಾನಿಕ್ ಬುಕಿಂಗ್ ಗಳನ್ನ ಮಾಡಬೇಡಿ, ಇಂಧನವನ್ನ ಮಿತವಾಗಿ ಬಳಸಿ, ಸಂಕಷ್ಟದ ಸಮಯದಲ್ಲಿ ಸಹನೆ ಇರಲಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.